ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಒಬ್ಬ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ಡೇ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ಗೈಸ್, ಈಗ ಟೈಮ್ ಎಷ್ಟು ಅಂದ್ರೆ ಅಲ್ಲೇ ಎಷ್ಟು ಟೈಮ್ ಬಂದು ಈಗ 5:03 5:03 ಈಗ ಟೈಮ್ ಬಂದು ಸಾಯಂಕಾಲ 5:03 ಆಗೈತೆ. ಬಿಸಿಲು ಹೊಡೆಯುತ್ತೆ, ಇದೂರ್ಗೂ ನಿಂತ್ಕೊತೀನಿ. ಸೊ ಗೈಸ್, ಇವತ್ತಿನ ಡೇ ಬ್ಲಾಗ್ನ ಏನಕ್ಕೆ ಶುರು ಮಾಡಿದೆ ಅಂದರೆ ಒಂದು ಪುಟ್ಟದಾಗಿ ಒಂದು ಬ್ಲಾಗ್ ಮಾಡೋಣ ಅಂತ. ಕೆಲವೊಂದಷ್ಟು ಏನಾದರೂ ಹೇಳ್ಬೇಕಿತ್ತು, ಏನೋ ಒಂದು ಎಲ್ಲಿಗೋ ಹೋಗ್ತಾ ಇದ್ದೀವಿ, ಅದ್ರ ಬಗ್ಗೆ ಹೇಳ್ಬೇಕಿತ್ತು. ಮತ್ತು ಕೆಲವೊಂದಷ್ಟು ಕಮೆಂಟ್ಗಳಿಗೆ ಉತ್ತರ ಕೊಡಬೇಕಿತ್ತು. ಕೆಲವೊಂದಷ್ಟು ಕಮೆಂಟ್ಗಳನ್ನ ಕೆಟ್ಟ ಕಮೆಂಟ್ ಹಾಕಿದ್ರು. ಒಬ್ಬರು ಯಾರೋ ಸಾಕಷ್ಟಿಂದ ಕಮೆಂಟ್ ಹಾಕ್ತಾರೆ, ಅವ್ರು ಯಾರು ಅಂತ ನಿಜಾಗ ನನಗೆ ಗೊತ್ತಿಲ್ಲ. ಕಮೆಂಟ್ಗಳನ್ನ ಹಾಕಿರ್ಬೇಕಿತ್ತು. ಮತ್ತು ನಾಳೆ ನಮ್ಮ ಸಬ್ಸ್ಕ್ರೈಬರು ಒಂದು ಬರ್ತಡೇಗೆ ಹೋಗಿದ್ದೆ. ನಾಳೆ ಜೊತೆ ಒಂದು ಮಗಳದು ನಾಳೆ ಬರ್ತಡೆ. ಅವತ್ತೋಗಿದ್ದು ಅವ್ರ ಮಗಂದು, ನಾಳೆ ಅವ್ರ ಮಗಳದು ಬರ್ತಡೆ. ಇವತ್ತೇ ನಾನು ಬ್ಲಾಗ್ನ ಹಾಕ್ತೀನಿ, ಅವರಿಗೆ ವಿಶೇಷನೂ ಕೂಡ ಹೇಳ್ತೀನಿ. ಬನ್ನಿ, ಈಗ 5:07 ಆಗಿರೋದ್ರಿಂದ ಏನು ಮಾಡಬೇಕು ಅಂದರೆ ಟೀನ ಇಕ್ಬೇಕು. ಬನ್ನಿ ಈಗ ಟೀನ ಮಾಡ್ಕೊಳೋಣ. ನಮ್ಮ ಅಮ್ಮಂಗೆ ಟೀ ಬೇಕಂತೆ. ಬನ್ನಿ ಈಗ ಟೀನ ಮಾಡುವ. ಇನ್ನೇನು ಹೇಳಕ್ಕೆ ಬಂದೆ ಅಂದರೆ, ನೆನೆ ಪೂರ್ತಿ ನಾನು ನಮ್ಮ ಮನೆಗೆ ಹೋಗ್ಬಿಟ್ಟು ಒಂದು ದಬ್ಬ ಅಂತದೆ. ನೆನೆ ಪೂರ್ತಿ ನಾನು ಮನೇಲಿ ಇರಲಿ ನಿನ್ನೆ ನಾನು ಚೆನ್ನಾಗಿ ಬರ್ತಾ ನಿನ್ನೆ ನಾನು ಮನೇಲಿ ಇರಲಿಲ್ಲ. ನಾನು ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನಮ್ಮಮ್ಮ ಏನು ಕೆಲಸ ಮಾಡಿಲ್ಲ. ಪಾತ್ರೆನೂ ತೊಳೆದಿಲ್ಲ. ಪಾತ್ರೆ ನೆನ್ನೆಯಿಂದ ಅಲ್ಲೇ ಇವೆ. ಸುಮ್ಮನೆ ಅಡುಗೆ ಮಾಡ್ಕೊಂಡು ಹೋಗ್ಬಿಟ್ಟು ಮಲ್ಕೊಂಡೈತೆ ಅಷ್ಟೇ. ಈಗ ಮಾಡ್ಕೊಂಡು ಕುಡ್ದೈತೆ, ಹೋಗಟ್ಟೈತೆ ಅಷ್ಟೇ. ಏನು ಮಾಡಿದಾರ ಏನೇನು ಮಾಡಿದಾರ ಅಮ್ಮ ಕೆಲಸನ. ಈಗ ಬಂದು ಮಾಡಲಿ ಇಲ್ಲ, ನಾನು ಬಂದು ಮಾಡಲಿ ಅಂತ ಮಾಡಿದ್ ಬರ್ತೀನಿ. ಎಂತ ನಾಳೆ ಜೊತೆ ಕುಂದು ಮಗಳು ತ್ರಿಷಿಕುಂದು ಬರ್ತಡೇ. ವಿಶ್ ಯು ಹ್ಯಾಪಿ ಬರ್ತಡೇ. ನಾನು ಹೋಗ್ತೀನಿ ನಾಳೆ. ಇನ್ನು ಕರ್ದೈತೆ, ಹೋಗ್ಬೇಕು. ಕರ್ದೈತ ಅಮ್ಮ. ನಾನು ಟೀ ಪುಡಿ ಎಲ್ಲಿದ್ದೀಮ್ಮ? ಟೀ ಪುಡಿ ಖಾಲಿ ಆಗೈತೆ ಗೈಸ್ ನಮ್ಮ ಮನೇಲಿ. ನೋಡಿ ಇಷ್ಟು ಟೀ ಪುಡಿ ಇರೋದು. ಜೊತೆಗೆ ನಾನು ಕರ್ದೈತಕ್ಕ ನನಗೆ ಗೊತ್ತಿಲ್ಲ. ಈ ವ್ಲಾಗ್ ನೋಡ್ಬಿಟ್ಟು ಫೋನ್ ಮಾಡ್ತೈತೆ ದಿವ್ಯಾ ಹಬ್ಬ ಅಂತ. ನಾಳೆ ಗುರುವಾರ ಗೈಸ್. ನಾಳೆ ಗುರುವಾರ ಗೈಸ್. ನಾಳೆ ಏನು ತಿನ್ನಲ್ಲ. ಬರೋಕಾರೆ ಕ್ಯಾಮ್ರಾ ಕರೆಕ್ಟ್ ಚೆನ್ನಾಗಿತ್ತು. ನಾಳೆ ಗುರುವಾರ, ನಾನೇನು ತಿನ್ನಲ್ಲ ಅಂತ ಎಲ್ರಿಗೂ ಗೊತ್ತು. ಆದರೂ ಜೊತೆಗೆ ನಾನಿನ್ನ ಕರೆದ್ರೆ ನನಗೆ ಗೊತ್ತಿಲ್ಲ. ಫೋನ್ ಮಾಡಿ ಕರೆದ್ರೆ ಹೋಗುವ. ಬರ್ತಡೇ ವಿಷಯ ತಿಳಿಸ್ಬೇಕಿತ್ತು. ಅದಕ್ಕೆ ಇನ್ನು ಕೆಲವೊಂದಷ್ಟು ಏನೇನು ಹೇಳ್ಬೇಕಿತ್ತು, ಅದಕ್ಕೋಸ್ಕರ ಮಾಡಿದ್ದು. ಬಿಸ್ಕೆಟ್ ತಗೊಂಡು ಬನ್ನಿ, ಹೋಗಿ ಬಿಸ್ಕೆಟ್ನ ತರುವ. ನಮ್ಮಂಗೆ ನಮ್ಮ ಅಜ್ಜಿ ಮನೆಗೆ ಬೆಳಗ್ಗೆ ತಲೆಕಾಲು ಸರಾಗ ಉಂಡಂಗೆ ಆಗಿಲ್ವೇನೋ. ಬಿಸ್ಕೆಟ್ ತಿನ್ಬೇಕು ಅನಿಸ್ತಾಯ್ತಾ? ತಿನ್ಬೇಕು ಅನ್ನಿಸ್ತಿದ್ಯಾ? ಇಲ್ಲ, ಬ್ರೆಡ್ ತಿನ್ಬೇಕು ಅನಿಸ್ತಾಯ್ತು. ನೋಡಿ ಗೈಸ್, ಕೂತಿರೋ ಸ್ಟೈಲ. ಹಾಯ್ ಮಾಡಿ. ಹಾಯ್ ಬನ್ನಿ ಈಗ ಹೋಗಿ ಬಿಸ್ಕೆಟ್ ತರೋಣ. ನೋಡ್ರಿ, ಬನ್ನಿ ಗೈಸ್, ನಮ್ಮ ದುಡ್ಡು ತೋರಿಸ್ತೀನಿ. ಹೋಗೇ ಮುಚ್ಕೊಳ್ಳಿ. ಇಲ್ಲಿ ನೋಡ್ರಿ, ಶೆಕೆ ಆಗ್ತೈತೆ. ನೋಡ್ರಿ, ಜುಟ್ಟಿರೋದು ನೋಡಿ, ಈಟೇ ಉದ್ದ ನೋಡ್ರಿ, ಇಷ್ಟೇ ಉದ್ದ ಕೂದಲು ನೋಡ್ರಿ. ಈಗ ಮುಂದೆಗಡೆ ತೋರಿಸ್ತೀನಿ ಬರ್ರಿ. ಹಾಯ್ ನಡಿಯೇ. ನೋಡಿ ಹೆಂಗೈತೆ ಮಾರಮ್ಮ. ನಂಗಿದೆಯೇನೆ ನೀನು. ನಾನು ಎಣ್ಣೆ ಹಚ್ಕೊಂಡು ನಮ್ಮ ಅಜ್ಜಿ ನೋಡ್ರಿ, ನಾನು ನೋಡಿದಾಗೆಲ್ಲ ನಮ್ಮ ಅಜ್ಜಿ ನಂಗೆ ಎಣ್ಣೆ ಹಚ್ಚಿ ಕಳಿಸುತ್ತೆ. ಹೆಂಗಿದ್ದೀನಿ ನಾನು ಎಣ್ಣೆ ಹಚ್ಕೊಂಡು ಅಕ್ಕ ತೆಗ್ದಿನ. ಸೂಪರ್. ನಾಳೆ ನೀನು ಬತ್ತೀಯಾ? ಎಲ್ಲಿಗೆ? ಜೊತೆ ಮನೆಗೆ. ನೋವೇ, ನಾನು ನಾಳೆ ಮನೆಗೆ ಊಟ ಮಾಡಲ್ಲ ಗುರುವಾರ. ಅಕ್ಕ ನನ್ನೇ ಕರೆದಿಲ್ಲ, ಈಗ ಅಮ್ಮನ ಬತ್ತಿ ಅಂತ ಕರಿತೀವಿ. ನಾನು ನಾಳೆ ಗುರುವಾರ ಯಾರ ಮನೆಗೂ ಕೊಡು ಕಾಸು. ಏನಕ್ಕೆ? ಪೈಸಾ ಇಲ್ಲ. 505 ರೂಪೀಸ್. ನೋಡಿ ಗೈಸ್, ತಿಪ್ಪೆನಾ ಇದು ಲಸ್ಮಾಂಟಿದೆ. ಏನು ಅನ್ನೋದು ಏನನ್ನ ಬೀಳ್ಸಿ ನೀರ್ಗಿರು ನೋಡಿದ್ದೀನಲ್ಲ. ಯಾರ್ಯಾರು ಫಿಲ್ ಮಾಡ್ತಾ ಇದ್ದೀರಾ? ನಮ್ಗೆ ಬರಿದ್ದ ಆಮೇಲೆ ನೋಡಿಲ್ಲ ನೋಡಿ. ಎಲ್ಲೈತಮ್ಮ ಇಗಳೇ? ಏನು ಕೊಂಡೆ ಕಾಣಲ್ಲ, ಮುಚ್ಕೊಂಡು ಹೋಗ್ಯಾವೆ. ನೋಡಿ ನಮ್ಮ ಮನೆ ಒಯ್ದು ಹೆಂಗೈತಿ.
ಬಿಸಿಲು ರವ ಅಂತಸಿ. ಹೌದಾ? ರವ ಅನ್ಕೊಂಡು ಹೋಗ್ಬೇಕು. ಬನ್ನಿ ಈಗ ಅಂಗಡಿಗೆ ಹೋಗಿ ಬರುವ. ಬಾಯ್. ನಮ್ಮ ತಿನ್ನೋ ಬಿಸ್ಕೆಟ್ ಯಾರು ಗೊತ್ತಾ? ಬೋಬೋ ತಿನ್ನೋ ಬಿಸ್ಕೆಟ್. ಕೊಡಿ ನಾಯಿ ಬಿಸ್ಕೆಟ್ ನೋಡಿ. ನಮ್ಮ ತಿನ್ನೋ ನಾಯಿ ಬಿಸ್ಕೆಟ್. ನೀನು ನಾಯಿ ತಿಂದಾಗಿದ್ಯವ. ಇವಳು ತಿನ್ನಿ ನಾಯಿ ತಿನ್ನೋ ಬಿಸ್ಕೆಟ್. ನೀನು ಅದಕ್ಕಿಂತ 2 ವರ್ಷ ತಿಂತೀಯ. ಬನ್ನಿ ಈಗ ನಮ್ಮ ಮನೆ ಪರಿಸ್ಥಿತಿ ಯಾವ ರೀತಿ ಆಗಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ ಹಿಕ್ಲ ಎಲ್ಲಿ ಬಿದ್ದೈತೆ. ಹಿಕ್ಲ ಇದು ನೋಡ್ರಿ ಎಲ್ಲ ಹೆಂಗೆ ಬಿದ್ದೈತೆ. ಆಮೇಲೆ ಇಲ್ಲಿ ಪಾತ್ರೆ ನೋಡ್ರಿ ಮುಸ್ರೆ ಬಿದ್ದು ಒದ್ದಾಡ್ತೈತೆ ನೋಡ್ರಿ. ಇಲ್ಲಿ ನೋಡ್ರಿ ನೋಡ್ರಿ ಇಲ್ಲಿ ಇಟ್ಟಿದ್ದೀನಿ ಈಗ. ನೋಡ್ರಿ ಬಿಸಿಲು ಹೆಂಗೆ ಹೊಡಿತಾ ಇದೆ ಅಂತ ನೋಡ್ರಿ. ನೋಡ್ರಿ ಬಿಸಿಲು. ಸೂರ್ಯನ ಕಿರಣಗಳ ಬಣ್ಣ ಇನ್ನ ಮೈಯ ಬಣ್ಣ. ನೋಡ್ರಿ ಎಷ್ಟು ಚೆನ್ನಾಗಿ ಬಿಸಿಲು ಹೊಡಿತೈತಿ ನೋಡ್ರಿ. ಇದಂತೂ ತಿಪ್ಪೆ ಅಡುಗೆ ಮನೆ. ಕೆಳಗೆ ನೋಡ್ರಿ ಕಸ 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 ಅಂತತಿ. ಅಡುಗೆ ಮನೆ ಊಟ ಇದು. ನಾನು ಇರಲಿಲ್ಲ ಗೈಸ್, ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನಮ್ಮ ಅಜ್ಜಿ ಮನೆಗೆ ಹೋಗಿದ್ದೆ. ನೀನು ಕ್ಲೀನ್ ಮಾಡ್ಬೇಕಿತ್ತು, ನಾನು ಅಜ್ಜಿ ಮನೆಗೆ ಹೋಗಿರ್ಲಿವೆ. ನಾನು ಮನೆ ಕೆಲಸದವಳಂತಿ ಅಮ್ಮ ಹೇಳ್ತೈತಿ. ಕೊಟ್ಟಿಕ್ತೈತಿ ಸಂಬಳನ. ಇನ್ನೇನು ಕೊಡೋವೇನು? ಸಂಬಳ ಒಂದೇನ? ಅದೇ ಸಂಬಳ ಒಂದೇನ, ಇನ್ನೇನು ಕೊಡೋದು? ಎಷ್ಟು ಕೊಡ್ತೇವ ಸಂಬಳ? ಕೊಡಿಲಿ 2000. ಕೊಡ್ತೇವಲ್ಲ 2000. ಈ ತಿಂಗಳು ಕೊಡ್ಬೇಕಿಲ್ಲ. ಯಾಕೋ ಕೊಟ್ಟವ 2000ವ? ಸಂಬಳ ಕೊಡಲ್ವ ನಿಮಗೆ ಕೆಲಸ ಮಾಡಕ್ಕೆ? ಏನ್ ಸಂಬಳ ಕೊಟ್ಟಿದ್ಯಾ? ನಮ್ಮನೆ ಕೆಲಸ ಕೊಟ್ಟಿಕ್ಕಿದ್ಯಾ ನಂಗಿರಿ ಸಂಬಳ? ಕೆಲಸ ಮಾಡ್ಲಿಲ್ಲ ಸಂಬಳ ಕೊಟ್ಟು ಇಕ್ಕಿದ್ಯಾ? 2,000 ಕೊಡೋದು. ನೀಟಾಗಿ ಕೆಲಸ ಮಾಡು. ಕೊಡ್ತೀಯ ಬಲ್ಲ. 2,000 ಇನ್ನೆಷ್ಟು ಅಲ್ಲ. 2,000 ಕೊಡೋದು. ಕಡಿಮೆ ಕೊಟ್ಟು ನೀನು ಇಸ್ಕೊಂತೀಯ. ಕೊಟ್ಟು ಇಕ್ತತಿ. ಕೆಲಸ ಚೆನ್ನಾಗಿ ಮಾಡೋಗ್ರಿ. ಇಲ್ಲ ಕೆಲಸ ಬಿಟ್ಟೋಗ್ರಿ. ನೀವಿನ್ನು ಮಾಡಲ್ಲ, ನೀವು ಬಿಟ್ಟೋಗ್ರಿ. ಬೇರೆ ಕೊಟ್ಟು ಬೇರೆಯವರು ಕೆಲಸ ದುಡ್ಡು ಕೊಟ್ಟರೆ ಮಾಡ್ಕೊಡ್ತಾರೆ. ಆಯ್ತು ಕೊಡು, ಮಾಡ್ಕೊಡ್ರಿ. ಮನೆಗೆ ಪಾತ್ರೆ ಬಟ್ಟೆ ಎಲ್ಲ ಒಕ್ಕೊಡ್ತಾರೆ. ಏನು ಚೆನ್ನಾಗಿ ಬಟ್ಟೆ ಹೋಗಿಲ್ಲ, ಚೆನ್ನಾಗಿ ಪಾತ್ರೆ ತೊಳೆಯಲ್ಲ. ನೀವೇನು ಕೆಲಸದವರು. 2,000 ವೇಸ್ಟ್ ಆಗುತ್ತೆ. ಗೃಹಲಕ್ಷ್ಮಿ ದುಡ್ಡ. ಗೃಹಲಕ್ಷ್ಮಿ. ಬನ್ನಿ ಗೈಸ್ ಈಗ ಟೀ ಕೊಡೋಣ. ನೋಡಿ ಟೀನ. ತಗ ನಾಯಿ ತಿನ್ನೋ ಬಿಸ್ಕೆಟು. ನೀನೇ ದೊಡ್ಡ ನಾಯಿ. ತಗ ನಾಯಿ ತಿನ್ನೋ ಬಿಸ್ಕೆಟ್. 2 ಸರಿ ತಲೆ ಕಾಲು ಸಾರ ಗುಂಡ್ಬಿಟ್ಟವಳೆ. ಅದಕ್ಕೆ ಹಿಂಗೆ ಆಡ್ತಾವಳೆ. ಬನ್ನಿ ಗೈಸ್. ಚೆನ್ನಾಗಿ ಬಿಸ್ಕೆಟ್ ಪರವಾಗಿ ಮಾಡಿ ಸುಟ್ಟ ನೋಡ್ರಿ ಟೀ. ಒಂಚೂರು ಇದಕ್ಕೆ ಹಿಂಗೆ ಬಿಟ್ಟುಬಿಟ್ಟು ಚೂಡ 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 ಚೂಡ. ತುಂಬ ಏನು ಕಲರ್ಫುಲ್ಲಾಗಿ ಕಾಣ್ತಾವೆ. ಹೌದಾ? ನೋಡ್ರಿ ನಾಯಿ ತಿನ್ನೋ ಬಿಸ್ಕೆಟ್ ತಿಂದು ಕೊಡಿ ನಂಗೆ ಹೇಳು. ನಾಯಿ ತಿನ್ನೋ ತಿನ್ಬಾರ್ದು ನೀನು. ಕೊಡಮ್ಮ. ಅಂದಿ ತಿನ್ನೋ ತಿನ್ಬೇಕು ನೀನು. ನಾಯಿ ತಿನ್ನೋದು ಅಂತಲೇ ಕೊಡು. ನನ್ನ ಫೇವ್ರೇಟ್ ಬಿಸ್ಕೆಟು. ಆ ಟೀ ಒಳಗೆ ಎದ್ಕೊಂಡು ತಿಂದರೆ ಅದು ಟೇಸ್ಟ್ ಗೊತ್ತಾಗುತ್ತೆ. ಜೊತೆಗೆ ಏನಾದ್ರು ಈ ಬ್ಲಾಗ್ ನೋಡಿದ್ರೆ ಪಕ್ಕ ಫೋನ್ ಮಾಡ್ತೀವಿ. ಇದೇ ಬೆಳಗ್ಗೆ ಬೆಳಗ್ಗೆ ಮಾತಾಡ್ತೆ ಹೋಗಿ ವಿಡಿಯೋ ಮಾಡ್ತೀವಿ. ಫೋನ್ ಮಾಡಿ ನೋಡಿ. ಅಮ್ಮ ಬಟ್ಟೆ ಬಿಚ್ಚಿಲ್ಲ ಅಷ್ಟೇ. ಕಸ್ರೆ ಅಂದರೆ ಕಸ್ರೆ ಮಾಡಿ ಕಳೆದು ಮಾಡಿ ನಡಿಯೇ. ನನಗೇನೋ ನೀನು ಕಸ್ರೆ ನೋಡಿ. ಹಸ್ಬಿಟ್ಟು ಬೆಳಗ್ಗೆ ದಡ್ ಹುಡ್ಕೊಂಡು ಹೊಡ್ಬಂಡೈತಿ ಬಾಡಿನ ಸಾರ ಉಣ್ಣಾಕಿ. ನಮ್ಮಪ್ಪನ ಮನೆ ನಾನಾದ್ರೂ ನಿಂಗೆ ಹೊಟ್ಟೆ ಹೋಯ್ತು. ನಮ್ಮ ತಾತನ ಮನೆ ಯಾಕೆ ಬಂದಿದ್ದೆ? ಫಸ್ಟ್ ನಮ್ಮಪ್ಪ, ಓ ಆಮೇಲೆ ನಿನಗೆ ತಾತ ಆಗಿರೋದು. ನಮ್ಮ ಅಮ್ಮ ನೋಡ್ರಿ ಹಂಗೈತಿ. ಸಕ್ಕತ್ತಾಗಿದೆ. ನೀರ್ಗೆ ಉಳಿ ತರ್ತಲ್ಲಿ ಕೆಲವೊಂದು ಫೋಟೋಗಳವೆ.
ಅವನ್ನ ತೋರಿಸ್ತೀನಿ. ಹಳೆ ಚಿಕ್ಕ ಹುಡುಗರು ಅವನು ಅಮ್ಮ ಚಿಕ್ಕ ಹುಡುಗಿ ಇರೋ ಫೋಟೋಗಳೆಲ್ಲ ಬೇರೆ ಅವ್ನು ತೋರಿಸ್ತೀನಿ ಸುಮ್ಕಿರಿ ಗೈಸ್. ನೋಡ ಅಂತ ಐತಿ. ಇವಾಗ ಜಲ್ದಿ ಟೀ ನೆಟ್ ಬಾ, ಹೂವು ಕಟ್ಟು. ಕೆಲವೊಂದಷ್ಟು ಜನ ಹೆಂಗ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಕೆಟ್ಟದಾಗೆ ಕಮೆಂಟ್. ಕೆಲವೇನಲ್ಲ, ಅವ್ನು ಯಾವನೋ ಒಬ್ಬನೇ ಲೋಫರ್. ಕೆಟ್ಟದಾಗ ಅದು ಹೆಂಗ್ ಮಾತಾಡೋಣ, ಯೂಟ್ಯೂಬ್ ಅದು ಪಬ್ಲಿಕ್ ಅನ್ನೋದೇ ಗೊತ್ತಿಲ್ದಲೆ ಕಿತ್ತೋದ್ ಲೋಫರ್ ನನ್ನ ಮಗ ಅವನು. ಹೌ ಸಮಾಧಾನ ಕೆಟ್ಟ ಮಾತಾಗಲ್ಲ. ಅವ್ರ ಅಮ್ಮ ಅವ್ರ ತಂಗಿಗೆ ಹೋಗಿ ಹಂಗೆ ಕಮೆಂಟ್ ಮಾಡ್ಲಿ ಬಿಡು. ಅವ್ರ ಅಮ್ಮ ಅವ್ರ ತಂಗಿಗೆ ಹೋಗಿ ಎದುರಿಗೆ ಹೇಳಿ ಲೋಫರ್ ನನ್ನ ಮಗ. ಕೆಟ್ಟದಾಗ ಅಂದ್ರೆ ಫುಲ್ ಕೆಟ್ಟ ಕಮೆಂಟ್ ಮಾಡೋರು. ಅವನೊಬ್ಬನೇ ಯಾವನೋ ಏನೇನೋ ಚೆಲುವೆ ಅಂತೆಲ್ಲ ಯಾವ್ಯಾವ ಕಮೆಂಟ್ ಅವೇ ಅವ್ರು ಡಿಲೀಟ್ ಮಾಡಿಲ್ಲ, ಹಂಗೆಲ್ಲ ಅವೇ. ಇದು ಯಾವುದೋ ಬೇವರ್ಸಿ ನೆನ್ನೆ ಮಾಡಿರೋದದ್ದು ಇದ್ರಲ್ಲಿ ಡಿಲೀಟ್ ಆಗೈತೆ ಯೂಟ್ಯೂಬಲ್ಲಿ. ವೈಟಿ ಸ್ಟುಡಿಯೋದಲ್ಲಿ ಹಂಗೆ ಕಾಣ್ತಾ ಇತ್ತು ಅದನ್ನ. ಈ ವಿಡಿಯೋ ನೋಡ್ತಾನೆ ನಾನು ಎಲ್ಲ ವಿಡಿಯೋಗೂ ಅದೇನೇನೋ ಕೋಗಿಲೆ ಆಮೇಲೆ ಚೆಲುವೆ ಅಂತ ಎಲ್ಲ ಕಮೆಂಟ್ ಮಾಡೋನು ಲೋಫರು. ಅವ್ನ ನಂಬರ್ ಬ್ಲಾಕ್ ಲಿಸ್ಟ್ ಮಾಡ್ಬಿಡು ಬರ್ದಂಗೆ ಅವ್ನಿಗೆ ವಿಡಿಯೋ ಹೋಗ್ದಂಗೆ. ಹೆಂಗೆಲ್ಲ ಕಮೆಂಟ್ ಮಾಡ್ತಾರೆ ಗೊತ್ತಾ ಗೈಸ್. ಯಾರು ಆ ಥರ ಸೋಷಿಯಲ್ ಮೀಡಿಯಾ ಅಂತಂದ್ರೆ ಎಲ್ಲನೂ ಇಸ್ಕೊಂಡಿರ್ಬೇಕು ನಾವು. ಕೆಲವೊಂದಷ್ಟು ಆಡೋ ಮಾತುಗಳಿಗೂ ಪ್ರತಿಯೊಂದನ್ನು ಸಹಿಸ್ಕೊಬೇಕು ನಾವು. ಮತ್ತೆ ಇನ್ನೊಂದು ಏನಂದ್ರೆ ಭಾನುವಾರ ನಾವು ಬೆಟ್ಟಕ್ಕೆ ಹೋಗ್ತೀವಿ, ಟ್ರಕ್ಕಿಂಗ್ ಹೋಗ್ತಾ ಇದ್ದೀವಿ. ಆಮೇಲೆ ಆಳ್ವದಿಂದ ಬಿದ್ದಿದೆಯಾ ಮೇಲಿಂದ ಟ್ರಕ್ಕಿಂಗ್ ಹೋಗ್ತಿದ್ದೀವಿ, ದೇವ್ರು ಮಾಡಕ್ಕೆ ಟ್ರಕ್ಕಿಂಗು. ಏನು ಗೊತ್ತಾ, ಅದು ದೇವ್ರು ಮಾಡಿ ಅದು ಇದು ಮಾಡ್ತೀವಲ್ಲ ಪೂಜೆ ಮಾಡೋದು ಅದೆಲ್ಲ ವಿಡಿಯೋ ಮಾಡ್ಕೊ. ಆಮೇಲೆ ನಾವು ತಂದು ಸಾಂಬಾರು ಮಾಡ್ತೀವಿ. ಸೆಲ್ಫಿ ಸ್ಟಿಕ್ ತಗೊಂಡೋಗಿರ್ತೀನಿ ಗೈಸ್. ನಮ್ಮ ಅಣ್ಣ, ನಮ್ಮ ಮಾಮ, ನಮ್ಮ ಅತ್ತೆ, ನಮ್ಮ ಅಕ್ಕ, ನಮ್ಮ ಜೊತೆ ಅಕ್ಕ. ಬರಲ್ಲ, ಜೊತೆ ಅಕ್ಕ ಬರಲ್ವಂತೆ. ನಮ್ಮ ಯಶೋಣ್ಣ, ಆಮೇಲೆ ಇನ್ನೊಬ್ಬರು ನಮ್ಮ ಮಾಮನ ಫ್ರೆಂಡ್ ರಂಗಣ್ಣ ಎಲ್ಲ ಬರ್ತಾರೆ. ಅವರೆಲ್ಲ ಮೇಲಕ್ಕೆ ಬಂದರೆ ಅವ್ರ ಜೊತೆ ವಿಡಿಯೋ ಮಾಡ್ಕೊಂಡು ಹೋಗುತ್ತೆ. ಲೈವೇ ಹೋಗಿಲ್ಲ ಅಲ್ಲ. ಅವ್ನು ಕೆಟ್ಟ ಹೊಡಿಬೇಕು ಗೊತ್ತಾ. ಅವ್ನು ಏನಾದ್ರು ಎದುರಿಗೆ ಸಿಕ್ಕಿದ್ರೆ ಚಪ್ಲಿಲ್ಲ ಹೊಡಿಬೇಕು. ಹೈ ಸ್ಯಾಡ್ ಸಿಗಲ್ಲ ಬಿಡು. ಲೋಫರ್ ನನ್ನ ಮಕ್ಕಳು ಎಂತೆಂಥವ್ರು ಲೈವ್ ಬರ್ತೀವಿ ಬೆಳಗ್ಗೆ ಸಾಯಂಕಾಲ ಅಂತ ಎಲ್ಲ ಬಂದ್ಬಿಟ್ಟು ಸುಮ್ಕಾಗೋದೆ. ನೋಡೋಣ ಈಗಾದ್ರೆ ಲೈವ್ ಬರೋ. ಯಾಕಮ್ಮ ಈ ಬಿಸ್ಕೆಟ್ ತಿಂದು ಕುಡಿದ್ರೆ ಒಂಥರ ಸಮಾಧಾನ. ಅಂಗಡಿ ತವ ಕ್ಯಾಂಪರ್ ಅಂತ ಮತ್ತೆ ಇನ್ನೊಂದು ಕೂತಿದ್ರ ಕಾಪಿ ಆಯ್ತಾ ಅಂದೆ. ಕೊಡ್ಸು ಅಂತ ಕೊಡ್ಸು ಅಂತು. ಅಲ್ಲಿ 4 ಜನ ಕೂತಿದ್ರು. ಹೂವು ಕಟ್ಕೊಂಡು ಇನ್ನೊಂದು ತಾತ ಅಲ್ಲಿ ಹೆಸರು ಇಟ್ಕೊಂಡು ತಾತ ಕೂತಿದ್ರ. ಟೀ ಕೊಡಂಟಿ ತಾತ. ನಾನು ನಂಗೊಬ್ರಿಗೆ ಬೇಡ ಯಾರಿಗೂ ಬೇಕು ಅಂತ ಕೊಡಂಟಿ ಹಾಕ್ತೀನಿ. ನನಗೆ ಏನು ಬೇಡ. ಸುಮ್ಮನೆ ಕೇಳ್ತಾರೆ ಏನಂತಾರೆ ಅಂತ. ನೆನ್ನೆ ಹಂಗೆ ಕೊಳಪಮ್ಮ ಜೊತೆ ಮಾಡಲ್ಲ ನೀವು ಅಂದರು. ಇಲ್ಲ ನಾವು ಮಾಡಲ್ಲ ಅಂದೆ. ಜಲ್ದು ಬೇಗ ಬಂದ್ಬಿಡ್ತಾರೆ ಅಂತ ಮಾಡಲ್ಲ ಅಂತ. ನಾವು ಸ್ವಂತ ಮನೆ ಕಟ್ಟೋವರೆಗೂ ಮಾಡಲ್ಲ ನಾವು. ಆಮೇಲೆ ಮರಿ ತಂದು ಕುಯ್ದು ಮಾಡ್ತೀವಿ ಅಂತ ಹೇಳ್ಬೇಕಾಯ್ತು. ಇನ್ನು ಯಾರನ್ನ ಕೇಳಿದ್ರೆ ಹಂಗೆ ಹೇಳು, ನಾವು ಸ್ವಂತ ಮನೆ ಕಟ್ಟೋವರೆಗೂ ನಾವು ಜಾತ್ರೆ ಮಾಡೋದಿಲ್ಲ ಅಂತ ಹೇಳು ಆಯ್ತಾ. ಜಲ್ದಿ ಟೀ ಕುಡ್ದು ಬಾ, ಇಲ್ಲಾಂದ್ರೆ ಮಕ್ಕೆ ಹರಿಸ್ಬಿಡ್ತೀನಿ. ಎಲ್ಲಿ ಟೀ ಇಲ್ಲ ಅದ್ರಾಗೆ ನೋಡಿ ಇಲ್ವಾ ಸುಡ್ತಾ ಇದ್ದೆ ತಾಂಡಿ ಹರಿಸ್ಬಿಟ್ರೆ ಮಕ್ಕ ಎಲ್ಲ ಬೆಂದೋಗ್ಬಿಡುತ್ತೆ. ಅಪ್ಪ ಬಂದು ಆಮೇಲೆ ನೀನು ಬೆಂಗ ಮಾಡು. ಏನು ಮಾಡಲ್ಲ ಅವ್ರು. ಹೇಳ್ದಂಗೆ ಹೋಗಿದ್ಯಾ ಅಂತ ಬೈತಿದ್ರು. ಅದಕ್ಕೆ ನೀನು ಮಧ್ಯಾಹ್ನ ಹಂಗೆ ಆಡಿದ್ದು. ಎಲ್ಲಿಗೆ ಬೇಕೋ ಅಲ್ಲಿಗೆ ಕಳಿಸ್ತೀಯಾ? ಹೇಳ್ದಂಗೆ ಹೋಗಿದ್ಯಾ? ಹೇಳ್ದಂಗೆ ಫೋನ್ ಮಾಡಿ ಹೇಳಿ ಹೋಗ್ತೀನಿ ಅಂತ ಹೇಳಿವಂತೆ. ಬೈಕಂಗೆ ಕೂತಿರು ರಾತ್ರೆಲ್ಲ. ಇಷ್ಟೊತ್ತಾದ್ರೂ 1 kg ಹೂವು ಇನ್ನ ಕಟ್ಟಿರೋದು ಬಾರೆ ಮುದೇವಿ ಬೇಗ ಗೈಸ್. ಟೀ ಕುಡಿದಿದ್ದು ಆಯ್ತು. ಈಗ ಬನ್ನಿ ಹೂವನ ಕಟ್ಟೋಣ. ಸೊ ಬನ್ನಿ ಗೈಸ್, ಈಗ ಹೂವನ ಕಟ್ಟೋಣ. ಹೂವು ಕಟ್ಬೇಡ ಅಂತ ಹೇಳೋರು ಅವ್ರೆ. ನೆನ್ನೆಲ್ಲ ನಮ್ಮ ಅಜ್ಜಿ ಮನೆಗೆ ತಲೆಕಾಲು ಸಾರು ಎಲ್ಲ ತಿನ್ಕೊಂಬಂದಿದ್ದಾಯ್ತು. ಇನ್ನೇನೋ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಟ್ರೆ ಚೆನ್ನಾಗಿ ತಿಂದ್ಬಿಟ್ಟು ವಾಡೆ ಥರ ಆಗ್ತೀಯ ಅಲ್ವ ನೀನು. ತಲೆಕಾಲು ಸಾರು ಸಿಕ್ಕಿದೆ ಅಂತ ನೆನ್ನೆಲ್ಲ 1 kg ತಿಂದಿರ್ತೀಯ. ಇಲ್ಲ ಮನೆಗೆ ಮಾಡಲ್ವಲ್ಲ ತಲೆಕಾಲು ಸಾರೆಲ್ಲ. ಬರೀ ನಮ್ಮ ಮನೆಗೆ ಜಾಸ್ತಿ ಚಿಕನ್ನು ಮಟನ್ನು. ಅದಕ್ಕೆ ತಲೆಕಾಲು ಸಿಕ್ಕೈತೆ ಅಂತ ಬರೀ ಮೂಳೆ ಅದು ಬೆಳಗ್ಗೆ ನಂಗೆ ತಿಂದಂಗೆ ಆಗಲಿಲ್ಲ. ಬರೀ ಕಾಲು ಪೀಸೇ ಮಡಗಿದ್ರಲ್ಲ. ನಾವೆಲ್ಲ ಚೆನ್ನಾಗಿರೋ ತಿಂದು ನೀವು ನಾಳೆಗೆ ಬಂದವ್ರಲ್ವಾ ಬರ್ಗೆಟ್ಕೊಂಡು ಉಳ್ಳಕ್ಕೆ. ನಾವೇನು ಉಣ್ಣಕ್ಕೆ ಬಂದಿರಲ್ಲ, ಅಲ್ಲಿ ಇಷ್ಟೊಂದಕ್ಕೆ ಬಂದಿದ್ದು. ಅಮ್ಮ ಬಾಯಿನೂ ಸಿರ್ಕೊಂಡು ಬಂದತ್ತೆ ಮಡಗಿರ್ತಾರೆ ಅಂತ.
ನಾವು ಒಂದು 2 ತುಕಡ ಮಡಗಿದ್ದು ಅಷ್ಟೇ ಗೈಸ್. ತಿಂದು ದೊಂಡು ಬೆಳೆಸ್ಕೊ. ನೀನೇ ತಿಂತಿದ್ದಿಲ್ಲ ಸ್ವಲ್ಪ ಹಣ್ಣು ಬೆಳೆಸ್ಕೊಂಡು ನಂಗೆ ಹೆಂಗೆ ನೋಡಿ ಟೆನ್ಷನ್. ಗುದ್ಲಿಗಮ್ಮ ನಮಗೆ ಅವೆಲ್ಲ ತಿಂದ್ರೂ ಚಿಕನ್ ಸಾರ ತಿಂದ್ರೆ ತಿಂದಂಗೆ ಆಗೋದು. ಚಿನ್ನಿ ವಾಲೆ ಕೊಡೆ, ವಾಲೆ ಹಾಕ್ಬಿಟ್ಟು ಬೇರೆ ವಾಲೆ ಮಾಡ್ಸೋಣ. ಅಮ್ಮ ಅಕ್ಕಿ ಬೋಂಡ ನೋಡಿ ಗೈಸ್, ನಾನು ಒಲೆ ಕೊಡೆ ಅವು ಹಾಕ್ಬಿಟ್ಟು ಬೇರೆ 4 ಗ್ರಾಮಿಗೆ ಮಾಡಾಕ್ತೀನಿ. ಚೆನ್ನಾಯ್ತು ನಾನು ಒಲೆ ಕೊಡೆ ಇವಾಗ ಮಮ್ಮ ನೋಡಿ ಬರೀ ಎಷ್ಟು ಗ್ರಾಮ್ ಇರೋದು ಹೇಳಿದು? 3.5 ಗ್ರಾಮ್ ಐತೆ. ಹಾಕ್ಬಿಟ್ಟು 4 ಗ್ರಾಮಿಗೆ ಮಾಡಾಕ್ಬೇಕು. ಇನ್ನು ಅರ್ಧ ಗ್ರಾಮ್ಗೆ ಏನಾಗ್ತದೆ ಹೋಗತ್ತಾ? ಅವು ಇಟ್ಟಿಟ್ಟೆ ಕೊಡು, ನಿನ್ನ ಬಾಡಿಗೆ ಸೆಟ್ ಆಗಲ್ಲ ಅವು. ಬೇಡ ಸಾಕು, ಚೆನ್ನಾಗಿ ಕಾಣುತ್ತೆ. ಅವಾಗ ಎಷ್ಟು ಬರೀ 23,000 ತಂದು, ಈಗ ಅದೇ 50,000 ಆಗ್ತದೆ ಅಷ್ಟೇ. ಹೌದಾ? ಅದಕ್ಕೆ 50,000 ಆಗುತ್ತಲ್ಲ, ಬೇಡ ಸ್ವಲ್ಪ. ಈಗ ಅದೇ ದುಡ್ಡು ಎಕ್ಸ್ಟ್ರಾ ಕೊಡ್ತಾರಲ್ಲ. ಹೋಗತ್ತಾ? ಬನ್ನಿ, ನಾನು ಕಮೆಂಟ್ಗಳ ಬಗ್ಗೆ ಹೇಳ್ತಿದ್ದೆ. ಹೂವು ಕಟ್ಕೊಂಡು ಕಮೆಂಟ್ಗಳ ಬಗ್ಗೆ ಹೇಳ್ತೀನಿ. ಕಮೆಂಟ್ ಮಾಡೋ ಯಾರು ಹಂಗೆಲ್ಲ ಮಾಡಲ್ಲ. ಯಾವನೋ ಒಬ್ಬ ಲೋಫರ್, ಅವನ ಹೆಸರೇನು ಗೊತ್ತಾ? ಮಹಾಂತೇಶ್ ಅಂತೆ ಲೋಫರ್, ನನ್ನ ಮಗ. ಐತೆ ಅನ್ಸುತ್ತೆ ಕಮೆಂಟು. ಅದು ಏನು ಅಂತ ಕಮೆಂಟ್ ತೋರಿಸಲ್ಲ ನಾನು, ಏನಂತ ಇದು ಅಕೌಂಟ್ ತೋರಿಸ್ತೀನಿ ಬನ್ನಿ. ವೈಟಿ ಒಳಗೆ ತೆಗಿ, ಸಿಕ್ತಾನ ಲೋಫರ್. ಮಹಾಂತೇಶ್ ಅಂತ ಕಿತ್ತೋದ್ ನನ್ನ ಮಗ ಮಹಾಂತೇಶ್ ಅಂತ. ಹಿರಿಯ ಕಮೆಂಟ್ ಎಡಿಟ್ ಮಾಡ್ತೀನಿ. ಕಮೆಂಟ್ ತೋರ್ಸಕ್ಕೆ ಹೋಗಲ್ಲ, ಅವ್ರು ಇದನ್ನ ಮಾತ್ರ ಎಡಿಟ್ ಮಾಡ್ತೀನಿ. ಆ ಕಮೆಂಟ್ ಮಾಡೋನೆ ಅದು ಯೂಟ್ಯೂಬ್ ಅಂತಲೇ ಯಾರಾದರೂ ನೋಡ್ತಾರೆ ಅಂತ. ಅದು 1 ಅವರ್ ಆಗೈತೆ. ನಾನು ನೆನ್ನೆ ಸುಮ್ಮನೆ ಫೋನ್ ನೋಡ್ದಂಗೆ ಹೂವು ಕಟ್ತಿದ್ದೆ. 1 ಅವರ್ ಆಗೈತೆ ಬಂದು. ಯಾರಾದರೂ ನೋಡಿ ಗೈಸ್, ಕಾಣಿಸ್ತಿಲ್ಲ. ಮಹಾಂತೇಶ್ ಬನ್ನಿ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ. ಈ ಐ ಡಿ ನಾನು ಯಾಕೆ ಕಿತ್ತೋದು ನನ್ನ ಮಗ ಇರಬೇಕು. ಈ ಐ ಡಿ ಮಹಾಂತೇಶ್ E7G. ಅದು ನೋಡ್ರಿ, ಕಿತ್ತೋದು ನನ್ನ ಆಫರ್. ನನ್ನ ಮಗನಿಗೆ ಚಪ್ಪಲಿ ನೋಡಿಬೇಕು. ನೋಡ್ರಲ್ಲ ಗೈಸ್, ಏನಂತ ಕಮೆಂಟ್ ಕ್ಲಿಪ್ಪಿಂಗ್ಸ್ನ ತೋರಿಸ್ದೆ, ಏನಂತ ಕಮೆಂಟ್ ಇದೆ ಅಂತ. ಹಂಗೆ ಕಮೆಂಟ್ ಮಾಡೋಕ್ಕೆ ಹೆಂಗಾದ್ರೂ ಮನ್ಸು ಬರುತ್ತೋ. ಹೆಂಗಾದ್ರೂ ಮನ್ಸು ಬರುತ್ತೋ ಹಂಗೆಲ್ಲ ಕಮೆಂಟ್ ಮಾಡೋಕ್ಕೆ. ಕೆಲವೊಂದಷ್ಟು ಜನ ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ ಅಂದರೆ, ಒಂದು ಯಾರಾದರೂ ಚೆನ್ನಾಗಿ ಕಮೆಂಟ್ ಮಾಡೋದು ನಾವು ಓದ್ತೀನಿ. ನಾನು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತೀನಿ ಅಂದರೆ, ಅವ್ರ ಬಗ್ಗೆ ಹೇಳ್ಬೇಕು ಅನ್ಸುತ್ತೆ. ವಿಡಿಯೋದಲ್ಲಿ ಅವ್ರದ್ದು ಕಮೆಂಟ್ಗಳನ್ನ ಹೇಳ್ಬೇಕು ಅನ್ಸುತ್ತೆ. ನೋಡಿ, ಯಾರ ಪಲ್ಲವಿ ಅನ್ನೋರು ಕೊಲ್ಲಾಪುರದ ಮುಂದೆ ಜಾತ್ರೆ ಅಂತ ಹಾಕಿದೆ. ನಾವು ಬರ್ತೀವಿಪ್ಪ ಅಂತ ಹಾಕೋರೆ. ಹೌದಾ? ನೀವು ಬಂದರೆ ನಾನೇನಾದರೂ ಕಾಣಿಸಿದ್ರೆ ಮಾತಾಡ್ಸಿ ನೀವು, ಆಯಿತಾ? ನೋಡಿ, ನಮಗೂ ಸಪೋರ್ಟ್ ಮಾಡಿ ಅಂತ ಕಮೆಂಟ್ ಹಾಕೋರೆ. ಯಾರು ಗೊತ್ತಾ? ಇನ್ನು ಏನಿದು? ಇನ್ನು ಹರಿ ಕಿಚನ್, ವಿನಿ ಹರಿ ಕಿಚನ್ ಅನ್ನೋರು ಕಮೆಂಟ್ ಹಾಕೋರೆ. ನಮಗೂ ಸಪೋರ್ಟ್ ಮಾಡಿ ಅಂತ. ಗುಬ್ಬಿದು ನಾನು ಜಾತ್ರೆಗೆ ಹಾಕಿದ್ದೆ, ನಮ್ಮೂರು ಅಂತ ಕಮೆಂಟ್ ಹಾಕಿದ್ದೀರಾ. ಥ್ಯಾಂಕ್ ಯು. ಮೇಘಾ ರವಿ ಅನ್ನೋರು. ಎಷ್ಟೋ ಜನ ಗುರ್ತಿಸ್ತಾರೆ, ಆದರೆ ಮಾತಾಡ್ಸಲ್ಲ. ಇವನು ಯಾವನೋ ಲೋಫರ್ ನನ್ನ ಮಗ. ನಮ್ಮ ಯೂಟ್ಯೂಬ್ ಇದು ಮಾಡಿದಾಗ ಹಿಂದನೂ ಸುಮ್ಮನೆ ಏನೋ ಚೆಲುವೆ, ರೆಂಬೆ, ಕೊಂಬೆ ಅಂತ ಎಲ್ಲ ಮಾಡೋನು. ಈಗ ಆ ಥರ ಕೆಟ್ಟ ಕಮೆಂಟ್ ಮಾಡೋನು. ಲೋಫರ್, ದೊಡ್ಡ ಲೋಫರ್, ಚಪ್ಪರ್ ನನ್ನ ಮಗ. ಲೈವಲ್ಲಿ ಬರ್ತೀನಿ. ಕೆಲವೊಂದಷ್ಟು ಜನ ಲೈವಲ್ಲಿ ಬರೋದು ಮಿಸ್ಟರ್ ಉಲ್ಲಾಸ್ ಅಂತ. ಅವರು ಸಖತ್ ಕಮೆಂಟ್ ಮಾಡ್ತಾರೆ ನನಗೆ. ಅವರು ನನ್ನ ಲೈವ್ ಸ್ಟಾರ್ಟ್ ಮಾಡಿದ ತಕ್ಷಣ ಅವರೇ ನನಗೆ ಫಸ್ಟು ಕಮೆಂಟ್ ಬರುವಂಥದ್ದು. ಇನ್ನೊಂದು ಕಮೆಂಟ್ ಬಗ್ಗೆ ಹೇಳ್ಬೇಕು ಅಂತಂದರೆ, ಈ ಒಂದು ಕಮೆಂಟ್ ತೋರಿಸ್ತೀನಿ ಈಗ. ಇದು ಕೆಳಗಡೆದು ಅನ್ಕೋಬೇಡಿ, ಮೇಲ್ಗಡೆದು ಐತೆ ನೋಡಿ, ಶಿವಪ್ಪ ಅಂತ ಕಾಣಿಸ್ತಾ. ಇದು ಕೆಳಗಡೆ ನೋಡಿ, ಇದು ಶಿವಪ್ಪ ಅಂತ. ಇವರು ಏನು ಮಾಡ್ತಾರೆ, ನಾನು ಹೇಳ್ತೀನಿ ಏನು ಮಾಡ್ತಾರೆ ಅಂತಂದರೆ, ಶಿವಪ್ಪ ಏನು ಡೇಟ್ ಆಫ್ ಬರ್ತ್ ಹಾಕ್ತಾರೆ ನೋಡಿ. ಸತ್ಯ ಕನ್ನಡ ಅದನ್ನ ಹೇಳ್ತೀನಿ, ಶಿವಪ್ಪ ಅನ್ನೋದನ್ನ ಹೇಳ್ತೀನಿ. ಸತ್ಯ ಕನ್ನಡವ ನಾಮ ಏನಿದು? ಸತ್ಯ ಅಲ್ಲೇ ಹೋಗ್ಲಿವಾ? ಇದೈತಲ್ಲ ಓದಮ್ಮ, ಇದೇನಮ್ಮ ಇದು? ಸತ್ಯ
ಅಕೌಂಟ್ ನೇಮ್ ಹೇಳಮ್ಮ. ಸತ್ಯ ಕನ್ನಡನ ಮಾತಾಡುವ ಹೊಸ ಮೊಬೈಲ್ ತಗೊಂಡ ಚಿನ್ನಮ್ಮ ಅಂತ ಹಾಕೋರೆ. ಸತ್ಯ ಕನ್ನಡವ ಮಾತನಾಡುವ ಅನ್ನೋ ಅಕೌಂಟಿಂದ ನನಗೆ ಹೊಸ ಮೊಬೈಲ್ ತಗೋ ಚಿನ್ನಮ್ಮ ಅಂತ ಹಾಕಿದ್ದೀರಾ. ಹೊಸ ಮೊಬೈಲ್ನ ತಗೊಂಡಿದ್ದೀನಿ. ಅವ್ರು ಏನು ಇವರು ಮಿಸ್ಟರ್ ಹುಲ್ಲಾಸ್ ಅನ್ನೋರು ಲೈವ್ ಮಾಡಲ್ವಂತ 2 ವೀಕ್ಸ್ ಬ್ಯಾಕ್ ಹಾಕಿರೋ ಬ್ಯಾಗ್ 2 ವೀಕ್ಸ್ ಮುಂಚೆ ಹಾಕಿರೋದು. ಇದು ಸಾಕು. ಕೆಲವಷ್ಟು ಜನ ಸಖತ್ತಾಗಿ ಶಿವಪ್ಪ ಅನ್ನೋರ್ದು ಏನು ಅಂತಂದರೆ ಯಾವ್ದಾದ್ರು ಒಂದು ಕಮೆಂಟ್ ತೋರಿಸ್ತೀನಿ ರೀ ಅವ್ರು ಹೆಂಗೆ ಆಗ್ತಾರೆ ಅಂತ. ಅವರು ಯಾವಾಗ ಹುಟ್ಟಿರೋ ಡೇಟ್ ಆಫ್ ಹಾಕ್ತಾರೆ. ಯಾವ ಬ್ಲಾಗು ಶಿವಪ್ಪ ಅನ್ನೋ ಶಿವಪ್ಪ 1/1/1999 ಹಂಗೆಲ್ಲ ಹಾಕ್ತಾರೆ. ಮತ್ತು ಇನ್ನೊಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ರು. ದಿವ್ಯ ಅವರೇ ನೋಡಿ ನಮ್ಮ ಮನೆ ಹಿಂಗೈತೆ, ದಿವ್ಯ ಅವರೇ ನಮ್ದು ಅಂಗಡಿ ಐತೆ, ಹಾಗೆ ವೀಡಿಯೋ ಮಾಡಿ ಹಾಕಿದ್ರು. ಅದನ್ನು ನಾನು ನೋಡಿದೆ. ನೀವು ಗುರ್ತಿಸೋದಕ್ಕೆ ನನಗೆ ಖುಷಿ ಆಗುತ್ತೆ. ನನ್ನ ಹೆಸರೇ ವಿಡಿಯೋ ಹಾಕಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ಆದರೆ ನೀವು ಯೂಟ್ಯೂಬಲ್ಲೂ ಶಿವಪ್ಪ, ಇನ್ಸ್ಟಾಗ್ರಾಮಲ್ಲೂ ಶಿವಪ್ಪ ಅಂತ ಹಾಕ್ತೀರಾ, ಫೇಸ್ಬುಕ್ಕಲ್ಲೂ ಶಿವಪ್ಪ ಅಂತ ಹಾಕ್ತೀರಾ. ಇವಾಗ ಎಲ್ಲರಲ್ಲೂ ಶಿವಪ್ಪ ಅಂತ ಹಾಕಿರ್ತೀರಾ. ಅದನ್ನು ನೋಡೋಕ್ಕಾಗಲ್ಲ. ಈ ಥರ ಕೆಟ್ಟ ನೀವು ಹಾಕಿರೋ ಕಮೆಂಟ್ಗೆ ನಾನು ನಿಜವಾಗ್ಲೂ ಬೈತಿಲ್ಲ, ಆ ಥರ ಹಾಕ್ತೀರಾ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ಇನ್ನು ಮಹಾಂತೇಶ್ ಅನ್ನೋರು ಅವನಿಗೆ ಚಪ್ಪಲಿ ಹೊಡಿಬೇಕು. ಅವರು ಹಂಗೆಲ್ಲ ಕಮೆಂಟ್ ಹಾಕಕ್ಕೆ ಹೋಗ್ಬೇಡಿ. ಮರ್ಯಾದೆ ಕೊಡ್ತೀಯಲ್ಲೇ, ಮರ್ಯಾದೆ ಕೊಡ್ಬೇಡ ಅವನು. ಸೊ ವಯಸ್ಸು ಕೆಲವೊಂದು ಹೆಸರಿಗೆ ಮರ್ಯಾದೆ ಕೊಡ್ಬೋದು, ಕೆಲವೊಂದು ಹೆಸರಿಗೆ ಮರ್ಯಾದೆ ಕೊಡೋಕ್ಕಾಗಲ್ಲ. ಬನ್ನಿ ಈಗ ಚೂರು ಲೈವ್ನ ಹೋಗೋಣ. ರಾತ್ರಿಗೆ ಏನು ಅಡುಗೆ ಮಾಡುತ್ತೆ ನಮ್ಮ ಅಮ್ಮ ಅದನ್ನ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಏನು ಬೇಡ ಹೇಳಿ. ನಮ್ಮ ನೋಡ್ರಿ ಈಗ ಕಟ್ ಮಾಡ್ಬಿಟ್ಟು ಈಗ ಎಡಿಟ್ ಮಾಡಿ ಹಾಕೊಂತೈತೆ. ಬನ್ನಿ ಈ ವ್ಲಾಗ್ನ ಇಲ್ಲಿಗೆ ಏನು ಮಾಡೋಣ. ಯಾರು ಇಷ್ಟು ಥರ ಕಚ್ಚಾಡುವಾಗೆಲ್ಲ ಕಮೆಂಟ್ ಮಾಡೋಕೆ ಹೋಗ್ಬೇಡಿ. ಚೆನ್ನಾಗಿ ಮಾಡಲ್ಲ. ಎಷ್ಟು ಚೆನ್ನಾಗಿ ನಡುವೆ ಇಲ್ಲ. ಅವ್ರು ಯಾರೋ ಸಂತು ಅನ್ನೋರು ಎಷ್ಟು ಚೆನ್ನಾಗಿ ಕಮೆಂಟ್ ಮಾಡ್ತಾರೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಯುವರ್ ಸಪೋರ್ಟಿಂಗ್. ಈ ಯೂಟ್ಯೂಬಲ್ಲಿ 1300 ಜನ ಫಾಲೋವರ್ಸ್ ಆಗೋರೆ, ಸಬ್ಸ್ಕ್ರೈಬರ್ಸ್ ಆಗೋರೆ. ಇನ್ನೇನೊಂದು ಕೆಲವೇ ಸ್ವಲ್ಪ ದಿನಗಳಲ್ಲಿ ಮಾನಿಟೈಸೇಷನ್ ಕೂಡ ಆನ್ ಆಗುತ್ತೆ ನಂದು. ಸೊ 4,000 ಸಬ್ಸ್ಕ್ರೈಬರ್ಸ್, 1,000 ಸಬ್ಸ್ಕ್ರೈಬರ್ಸ್, 4,000 ವಾಚ್ ಅವರ್ಸ್ ಕೂಡ ಆಗುತ್ತೆ. ಓಕೆ ಗೈಸ್, ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವ್ಲಾಗ್ ನಿಮ್ಗೊಂಚೂರು ಹತ್ರ ಇಷ್ಟ ಆಗಿದೆ ಲೈಕ್, ಶೇರ್, ಕಮೆಂಟ್ನ ಮಾಡಿ. ನಮ್ಮ ಮನೇಲಿ ಭಾನುವಾರ ಎಲ್ಲ ನೆಂಟರು ಬರ್ತಾರೆ, ಎಲ್ಲ ಸೇರ್ಕೊಂತೀವಿ. ನಮ್ಮ ಫ್ಯಾಮಿಲಿ ತೋರಿಸ್ತೀನಿ, ಫ್ಯಾಮಿಲಿ ವ್ಲಾಗ್ನ ಹಾಕ್ತೀನಿ. ನಾಳೆ ಜ್ಯೋತಿ ಅಕ್ಕ ಅವ್ರ ಮಗಳು ಬರ್ತಡೇ ವ್ಲಾಗ್ನ ಹಾಕ್ತೀನಿ. ಕರ್ದಚ್ಚಿ ಸುಮ್ಮನೆ ಹಂಗಂದೆ. ಗುರುವಾರ ವ್ಲಾಗ್ನ ಮಾಡ್ಕೊಬಂದು ರಾತ್ರಿವರೆಗೂ ವ್ಲಾಗ್ನ ಮಾಡ್ಕೊಬಂದು ಶುಕ್ರವಾರ ವ್ಲಾಗ್ನ ಬೆಳಗ್ಗೆನೇ ಹಾಕ್ತೀನಿ. ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್. ಇನ್ನೊಂದು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಟಾಟಾ, ಬಾಯ್ ಬಾಯ್.